ನಿನ್ನೆ ಮಳೆಯಿಂದಾಗಿ ಹಲವು ಕಡೆಗಳಲ್ಲಿ ಹಲವು ಸಮಸ್ಯೆಗಳಾಗಿದೆ. ಇನ್ನೇನಾಗುತ್ತೆ, ವ್ಯವಸ್ಥೆಗಳನ್ನು ಸರಿ ಮಾಡಿಕೊಳ್ಳದೆ ಇದ್ರೆ ಅದರ ಪರಿಣಾಮ ಯಲಹಂಕದ ನಾರ್ಥವುಡ್ ವಿಲ್ಲಾ ಜಲಾವೃತವಾಗಿ ಹೋಗಿದೆ. ಬೆಳಂಬೆಳಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಡ್ತಾರೆ. ವಿಲ್ಲಾ ಅಲ್ವಾ, ಹೋಗ್ತಾರೆ. ಈ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ಮೋಟರ್ ಹಾಕಿ ನೀರನ್ನು ತೆರವು ಮಾಡಿದರೆ ನಿನ್ನೆ 22 ವಿಲ್ಲಾಗಳಿಗೆ ರಾಜಕಾಲುವೆ ನೀರು ತುಂಬಿ ನಿವಾಸಿಗಳು ಪರದಾಡಿದ್ರು. ಸದ್ಯ ವಿಲ್ಲಾಗಳಿಗೆ ನುಗ್ಗಿದ ನೀರು ತೆರವು ಮಾಡಿದ್ದೆ ಪಾಲಿಕೆ. ಇದೀಗ ಕೆಸರಿನಂತಾದ ಸ್ಥಳಗಳಲ್ಲಿ ನಿವಾಸಿಗಳು ಸಿಬ್ಬಂದಿಯಿಂದ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಸೊ ವಿಲ್ಲಾಗಳು ಅಂದಮೇಲೆ ಇಮ್ಮಿಡಿಯೇಟ್ ಆಗಿ ಹೋಗ್ತಾರೆ, ವ್ಯವಸ್ಥೆಯನ್ನು ಮಾಡ್ತಾರೆ. ಅದೇ ಒಂದು ಯಾವುದೋ ಏರಿಯಾದಲ್ಲಿ ಏನೋ ಆಗಿದ್ದಿದ್ರೆ ಯಾಕೆ ತಲೆ ಕೆಡಿಸ್ಕೊಳ್ತಾರೆ, ಆಗುತ್ತೆ ಇರಿ, ಬರ್ತಾರೆ ಇರಿ ಅಂತ ಹೇಳ್ತಾರೆ. ವಿಲ್ಲಾ ಅಲ್ವಾ, ಇಲ್ಲಿಗೆ ಕನೆಕ್ಟ್ ಮಾಡಿ ಅಂತ. ಯಾಕಂದ್ರೆ ಸೊ ವಿಲ್ಲಾಗಳು ದೊಡ್ಡವಾಗಿರುವಂಥ ಹೋಟೆಲ್ಗಳು ಏನಾದರೂ ಇದ್ದರೆ ಅಲ್ಲಿ ಇಮ್ಮಿಡಿಯೇಟ್ ಆಗಿ ರೆಸ್ಪಾಂಡ್ ಇರುತ್ತೆ. ಆಯುಕ್ತರೇ ಹೋಗ್ತಾರೆ, ಸರ್ಕಾರದಿಂದ ಯಾರಾದರೂ ಮಂತ್ರಿಗಳು ಹೋಗ್ತಾರೆ. ಕಾರಣ ಲೆವೆಲ್ಲೇ ಬೇರೆ ಅಲ್ವಾ. ಜನ ಆಗಿದ್ರೆ ಏನೋ ಸಮಸ್ಯೆ ಎದುರಿಸ್ಕೊಂಡು ಹೋಗಿ ಅಂತ ಹೇಳ್ತಾರೆ, ಅವ್ರ ಮನೆದು ಅವ್ರೇ ಮಾಡ್ಕೋಬೇಕಲ್ಲ, ಇಲ್ಲಾದರೆ ಹೋಗ್ತಾರೆ. ಅಲ್ಲಿ ಮೋಟರ್ ಸಿಡ್ಬಿಟ್ಟು ಸಮಸ್ಯೆ ಉಂಟಾಗಿದೆ. ಆ ಜಾಗದಲ್ಲಿ ಯಾವುದೂ ಸಿವರ್ ಲೈನೂ ಇಲ್ಲ ಮತ್ತು ಇದನ್ನು ಇಲ್ಲ. ಸಿವರ್ ಲೈನ್ ಕೂಡ ಯಾವುದು ಗ್ರೇಡಿಯಂಟ್ಗೆ ಹೋಗ್ತದೆ ನೋಡಿಕೊಂಡು ನಾವು ಅದೇ ದಿಕ್ಕಿನಲ್ಲಿ ಹೋಗ್ಬೋದಾಗಿತ್ತು, ಅದನ್ನು ಕೂಡ ಇಲ್ಲ. ಹೀಗಾಗಿ ಸದ್ಯಕ್ಕೆ ನಾವು ಟೆಂಪ್ರರಿಯಾಗಿ ಅಲ್ಲಿ ಮೋಟರ್ಸ್ ಇಟ್ಬಿಟ್ಟು ಪಂಪ್ ಮಾಡ್ತಾ ಇದ್ದೀವಿ. ಎಕ್ಸಸ್ ನೀರು ಯಾವಾಗ ಬರುತ್ತೆ ಆಗ ಪುಟ್ಟನಹಳ್ಳಿ ಲೇಕ್ಗೆ ಹಾಕ್ತೀವಿ ಟೆಂಪ್ರರಿಯಾಗಿ. ಮತ್ತು ಒಂದು ಪ್ಯಾರಲಲ್ ಆಗಿ 520 ಮೀಟರ್ ಪೈಪ್ಲೈನ್ ಮುಖಾಂತರ ಈ ವಾಟರ್ ಏನಿದೆ ಪೈಪ್ ಮುಖಾಂತರ ಲೇಕ್ ಬೌಂಡ್ರಿಯಲ್ಲಿ ಮಾಡಿಕೊಂಡು, ಎಲ್ಲಿ ಔಟ್ಸೈಡ್ ಬೇರೆ ನಮ್ಮ ಕಡೆಗೆ SWD ಇದೆ, ಆ SWDಗೆ ಸೇರುವಿಕೆಗಾಗಿ ನಾವು ಇವತ್ತು